ರಾಮ ಮಂದಿರದ ವೈಭೋಗ ಒಂದೆರಡಲ್ಲ. ಸ್ವರ್ಣ ಮಂಟಪ ದ್ವಾರ ಕೂಡ ರಾಮ ಮಂದಿರಕ್ಕೆ ನಿರ್ಮಾಣ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ಬಂಗಾರದ ದ್ವಾರಗಳನ್ನ ನಿರ್ಮಿಸಲಾಗಿದೆ. ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಬಾಗಿಲುಗಳನ್ನ. ಗರ್ಭಗುಡಿಗೆ ಮೊದಲ ಚಿನ್ನದ ಬಾಗಿಲನ್ನ ಅಳವಡಿಕೆ ಮಾಡಲಾಗಿದೆ. 12 ಅಡಿ ಎತ್ತರ, 8 ಅಡಿ ಅಗಲವಿದೆ ಈ ಚಿನ್ನದ ದ್ವಾರ. ಸ್ವರ್ಣ ಬಾಗಿಲು. 46 ಬಾಗಿಲುಗಳ ಪೈಕಿ 42 ಚಿನ್ನ ಲೇಪಿತ ದ್ವಾರಗಳಿರ್ತವೆ. 42 ದ್ವಾರಗಳಿಗೆ ಬಂಗಾರದ ಲೇಪನವನ್ನ ಮಾಡಲಾಗಿದೆ. 100 ಕೆಜಿ ಚಿನ್ನವನ್ನ ಬಳಸಲಾಗಿದೆ. ಸ್ವರ್ಣ ದ್ವಾರದಲ್ಲಿ ಸೊಂಡಿಲನ್ನ ಎತ್ತಿರುವಂತಹ 2 ಆನೆಗಳು ಆಕರ್ಷಕವಾಗಿ ಚಿನ್ನದಲ್ಲೇ ಕೆತ್ತಿರುವಂತಹ ದ್ವಾರಗಳಿದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಇದೆ ಅಂತ ಹೇಳಿ. ಮೇಲ್ಭಾಗದಲ್ಲಿ ಎಡಬಲಕ್ಕೆ ಶಿಲಾಬಾಲಕಿಯರಿದ್ದಾರೆ. ಕೈ ಮುಗಿದ ರೀತಿಯಲ್ಲಿ ಶಿಲಾಬಾಲಕಿಯರನ್ನ ಕೆತ್ತಲಾಗಿದೆ. ಆನೆಯ ಸೊಂಡಿಲು ಭಾಗದಲ್ಲಿ ಕಮಲದ ಕಲಾಕೃತಿಯನ್ನು ಕೂಡ ಅಲ್ಲಿ ಇರಿಸಲಾಗಿದೆ. 42 ದ್ವಾರಗಳಿಗೆ ಬಂಗಾರದ ಲೇಪನ, 100 ಕೆಜಿ ಚಿನ್ನವನ್ನು ಬಳಸಲಾಗಿದೆ. ಬಟ್ ಈ ಒಂದು ಪ್ರಮುಖ ದ್ವಾರಕ್ಕೆ ಕಂಪ್ಲೀಟ್ ಚಿನ್ನದಲ್ಲೇ ಇದನ್ನ ಕೆತ್ತನೆಯನ್ನ ಮಾಡಲಾಗಿದೆ. ನಾಗರ ಶೈಲಿಯಲ್ಲಿ ದ್ವಾರಗಳನ್ನ ನಿರ್ಮಿಸಿರೋದು ಇಲ್ಲಿನ ವಿಶೇಷ. ಬಂಗಾರದ ದ್ವಾರ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವೈಭೋಗ ಒಂದೊಂದಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಗತವೈಭವವನ್ನ ಸಾರುವಂತಹ ದೃಶ್ಯಗಳನ್ನ ನಾವಿಲ್ಲಿ ಈ ಸಮಯದಲ್ಲಿ ಕಣ್ತುಂಬಿಕೊಳ್ಳೋದಕ್ಕೆ ಸಿಗ್ತಾ ಇದೆ.